ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರ ಸಭೆ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಕೂಡ ಕೆಲ ಶಾಸಕರನ್ನ ಕರೆದು ಮಾತನಾಡಿದ್ದಾರೆ. ಅದರಲ್ಲಿ ಅತ್ಯಂತ ಮಹತ್ವದ ವಿಚಾರ ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸುರ್ಜೇವಾಲಾ ಅವರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಹಾಗೆ ಮಾಧ್ಯಮದಲ್ಲೂ ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಮೀಟಿಂಗ್ ಒಳಗಡೆ ಏನಾಯಿತು ನೋಡೋಣ ಬನ್ನಿ ಈ ಸ್ಟೋರಿ. ಪಕ್ಷದ ಬಗ್ಗೆ ಚರ್ಚೆ ಆಗಿಲ್ಲ. ಮುಂದಿನ ಸಾರಿ ಅದಕ್ಕೆ ನೋಡೋಣ, ಬೇರೆ ಟೈಮ್ನಾಗ ಮಾತಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಖುಷಿ ಪಟ್ಟು ಮತ್ತೆ ಇನ್ನೇನು ಸಮಸ್ಯೆಗಳಿದೆ ಅಂತ ಕೇಳಿದ್ದಾರೆ, ಅದಕ್ಕೆಲ್ಲ ಉತ್ತರ ಹೇಳಿದ್ದೀವಿ. ಕಾಂಗ್ರೆಸ್ ಶಾಸಕರ ಬಳಿಕ ಇದೀಗ ಸಚಿವರ ಸರದಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ 3 ಸಚಿವರೊಂದಿಗೆ ಸಭೆ ನಡೆಸಿದ್ರು. ಇವತ್ತು ಕೂಡ ಕೆಲ ಸಚಿವರ ಜೊತೆಗೆ 1-to-1 ಮೀಟಿಂಗ್ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಕೇಳಿ ಬಂದಿರೋದು ಕೈ ಚದುರಂಗದಾಟದ ರಂಗೇರಿಸಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸತೀಶ್ ಪ್ರಸ್ತಾಪ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತಿನ 1-to-1 ಮೀಟಿಂಗ್ ಶುರು ಮಾಡಿದ್ದೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ. ಸುರ್ಜೇವಾಲಾರ ಮೊದಲ ಸಭೆಯಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಕೇಳಿ ಬಂದಿದೆ. ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಪಕ್ಷ ಸಂಘಟನೆ ವಿಚಾರ ಮುಂದಿಟ್ಟು ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಕುರ್ಚಿಗೆ ಡೈನಮೈಟ್ ಇಟ್ಟಿದ್ದಾರೆ. ಹಾಗಿದ್ರೆ ಸಭೆಯಲ್ಲಿ ಸತೀಶ್ ಹೇಳಿದ್ದೇನು ತೋರಿಸ್ತೀವಿ ನೋಡಿ. ಒಬ್ಬರೇ ಹಲವು ಹುದ್ದೆಗಳಲ್ಲಿರೋದ್ರಿಂದ ಸಮಸ್ಯೆ ಆಗ್ತಿದೆ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ. ಈಗಿನಿಂದಲೇ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಬೇಕು. ತಳಮಟ್ಟದಲ್ಲಿ ಸಂಘಟನೆ ಆದ್ರೆ ಸೀಟ್ ಗೆಲ್ಲೋಕೆ ಸಾಧ್ಯವಾಗಲಿದೆ. ಒಬ್ಬರೇ ಹಲವು ಹುದ್ದೆಗಳಲ್ಲಿರೋದ್ರಿಂದ ಪಕ್ಷ ಸಂಘಟನೆ ಕಷ್ಟ ಆಗ್ತಿದೆ. ಇಲಾಖೆ ಕಡೆಗೂ ಗಮನ ಕೊಡೋಕ್ ಸಾಧ್ಯ ಆಗ್ತಿಲ್ಲ. ಇತ್ತ ಪಕ್ಷ ಸಂಘಟನೆ ಕಡೆಗೂ ನೋಡಲಾಗಲ್ಲ. ಹಾಗಾಗಿ ನಮ್ಮ ಅಭಿಪ್ರಾಯ ಬದಲಾವಣೆ ಒಳ್ಳೇದು. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೇನೂ ಹೇಳಿದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೂ ಈ ಬಗ್ಗೆ ವಿವರಿಸಿದೀವಿ. ಹೀಗಂತ ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಮುಂದೆ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸುರ್ಜೇವಾಲಾ ಸತೀಶ್ ಜಾರಕಿಹೊಳಿ ಅಭಿಪ್ರಾಯವನ್ನ ಒಪ್ಪಿದ್ದಾರೆ. ಆದ್ರೆ ಈ ಬಗ್ಗೆ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಿರ್ಧರಿಸೋದಾಗಿ ಹೇಳಿದ್ದಾರೆ. ಇನ್ನು ಸಭೆ ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚಿಸಿಯೇ ಇಲ್ಲ ಅಂತ ಹೇಳಿದ್ದಾರೆ. ಪಕ್ಷದ ಬಗ್ಗೆ ಚರ್ಚೆ ಆಗಿಲ್ಲ. ಮುಂದಿನ ಸಾರಿ ಅದಕ್ಕೆ ನೋಡೋಣ, ಬೇರೆ ಟೈಮ್ನಾಗ ಮಾತಾಡ್ತೀವಿ. ಸರ್, ತಾವೇನು ವೈಯಕ್ತಿಕವಾಗಿ ಸಂಘಟನಾತ್ಮಕ ವಿಚಾರ ಮಾತಾಡಿದ್ರ ತಮ್ಮ ಮನಸ್ಸಿನ ಆಸೆ ಏನಾದರೂ? ಇಲ್ಲ, ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಈ ಸಲ ಮಾತಾಡ್ಲಿಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸುರ್ಜೇವಾಲಾ ಅಸಮಾಧಾನ. ಸತೀಶ್ ಜಾರಕಿಹೊಳಿ ಬಳಿಕ ಸಚಿವ ಎಸ್ ಮಲ್ಲಿಕಾರ್ಜುನ ಸುರ್ಜೇವಾಲಾ ಜೊತೆಗೆ ಮಾತುಕತೆ ನಡೆಸಿದ್ರು. ಈ ವೇಳೆ ರಾಜ್ಯ ಕೈ ಉಸ್ತುವಾರಿ ಮಲ್ಲಿಕಾರ್ಜುನ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಮಲ್ಲಿಕಾರ್ಜುನ, ನಿಮ್ಮೇಲೆ ಹಲವು ಆರೋಪಗಳಿವೆ. ಶಾಸಕರಿಗೆ ಸರಿಯಾಗಿ ಸ್ಪಂದಿಸಲ್ಲ. ವಿಧಾನಸೌಧದ ಕಚೇರಿಯಲ್ಲೂ ನೀವು ಹೆಚ್ಚು ಸಿಗೋದಿಲ್ಲ. ಹಾಗೆ ನಿಮ್ಮ ಇಲಾಖಾ ಕೆಲಸಗಳು ಬಹಳ ನಿಧಾನ ಇದೆಯಂತೆ. ಕಾರ್ಯಯೋಜನೆಗಳಲ್ಲೂ ಶಾಸಕರಿಗೆ ನಿಮ್ಮ ಮೇಲೆ ಬೇಸರ ಇದೆ. ಹಲವು ಶಾಸಕರು ನಿಮ್ಮ ವಿರುದ್ಧ ದೂರು ನೀಡಿದ್ದಾರೆ ಅಂತ ಸುರ್ಜೇವಾಲಾ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಎಸ್ ಮಲ್ಲಿಕಾರ್ಜುನ ತಮ್ಮ ಕೆಲಸವನ್ನ ಸಮರ್ಥಿಸಿಕೊಂಡಿದ್ದಾರೆ. ಈ ವೇಳೆ ಸುರ್ಜೇವಾಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಸಲಹೆ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಸಚಿವ ಬೋಸರಾಜು, ಸಂತೋಷ್ ಲಾಡ್ ಹಾಗೂ ಮಧು ಬಂಗಾರಪ್ಪ ಸೇರಿದಂತೆ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಸುರ್ಜೇವಾಲಾ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಚಿವ ಬೋಸರಾಜು ಜೊತೆಗಿನ ಮಾತುಕತೆ ವೇಳೆ ಶಾಸಕರ ದೂರಿನ ಬಗ್ಗೆ ಚರ್ಚಿಸಿದ್ದಾರೆ. 7-8 ಶಾಸಕರು ಒತ್ತಡ ತರ್ತಿರೋದಾಗಿ ಹೇಳಿದ್ದಾರೆ. ಇತ ಸಚಿವ ಮಧು ಬಂಗಾರಪ್ಪರ ಶಿಕ್ಷಣ ಇಲಾಖೆ ಕಾರ್ಯವೈಖರಿ ಬಗ್ಗೆನೂ ಪ್ರಶ್ನಿಸಿದ್ದಾರೆ. ಆದರೆ ಸಭೆ ಬಳಿಕ ಮಾತನಾಡಿದ ಮಧು ಬಂಗಾರಪ್ಪ ಸುರ್ಜೇವಾಲಾ ಸಂತೋಷ ವ್ಯಕ್ತಪಡಿಸಿರೋದಾಗಿ ಹೇಳಿದ್ದಾರೆ. ಏನಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನು ಭಾಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದ್ರು. ಭಾಳ ಖುಷಿ ಪಟ್ಟರು. ನಾವು ಏನು 2 ವರ್ಷದಿಂದ ಯಾವ ರೀತಿಯಾಗಿ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾ ಇದೆ ಮತ್ತು MLAsಗಳ ಬೇಡಿಕೆಗಳನ್ನ ಯಾವ ರೀತಿಯಾಗಿ ಈಡೇರಿಸ್ತಾ ಇದ್ದಾರೆ, ಮತ್ತು ಇನ್ನೇನು ಸಮಸ್ಯೆಗಳಿದೆ ಅಂತ ಕೇಳಿದ್ದಾರೆ, ಅದಕ್ಕೆಲ್ಲ ಉತ್ತರ ಹೇಳಿದ್ದೀವಿ. ಶಾಸಕರ ದೂರಿನ ಅನ್ವಯ ಸುರ್ಜೇವಾಲಾ ಸಚಿವರಿಗೆ ಕ್ಲಾಸ್ ತಗೊಳ್ತಿದ್ದಾರೆ. ಯಾರ್ಯಾರು ಏನೇನ್ ಕಾರ್ಯ ಮಾಡಿದ್ದಾರೆ ಅಂತ ಮೌಲ್ಯಮಾಪನ ಮಾಡ್ತಿರೋದು ಕುತೂಹಲ ಮೂಡಿಸಿದೆ. ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಿರುವಂಥ ಈ ಎಲ್ಲ ಬೆಳವಣಿಗೆನ ಗಮನಿಸ್ತಾ ಇದ್ರೆ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದೇನಿರಲಿ, ಈ ಎಲ್ಲ ಗೊಂದಲಗಳಿಗೂ ಕಾಂಗ್ರೆಸ್ ಹೈಕಮಾಂಡ್ ತೆರೆ ಎಳೆಯಬೇಕಿದೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.